ಓಂ ಶಾಂತಿ ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಗುರು ಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾಗಸೃಷ್ಟಿ ಭಾಗ 1, ನಾಗಸೃಷ್ಟಿ ಭಾಗ 2 ಈಗಾಗಲೇ ನೀವು ನೋಡಿರ್ತೀರ. ನೋಡಿಲ್ಲ ಅಂದರೆ ತಪ್ಪದೇ ನೋಡಿ. ಇದು ನಾಗಸೃಷ್ಟಿ ಭಾಗ 3 ಇರುತ್ತೆ. ವೀಕ್ಷಕರೇ, ಬ್ರಹ್ಮ, ವಿಷ್ಣು, ರುದ್ರ ಅಥವಾ ಶಿವ ಶಕ್ತಿ, ಈ ತ್ರಿಮೂರ್ತಿ ತ್ರಿಮಾತೆಯರಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಈ ಜಗತ್ತು ಸ್ಥಿತಿಗೆ ಒಳಗಾಗಿದೆ, ಹಾಗೆ ಈ ಜಗತ್ತು ನಾಶ ಆಗುತ್ತೆ. ಈ ವಿಚಾರವನ್ನು ನೀವು ಈಗಾಗಲೇ ಸಾಕಷ್ಟು ಪುರಾಣಗಳು, ವೇದಗಳು, ಶ್ರುತಿ, ಹಾಗೆ ಪುಸ್ತಕಗಳು, ಗ್ರಂಥಗಳು, ಹಾಗೆ ಸೋಷಿಯಲ್ ಮೀಡಿಯಾಗಳು, ಹಾಗೆ ಸಿನಿಮಾಗಳಲ್ಲಿ ನೀವು ನೋಡಿ, ಹಾಗೆ ಮಹಾತ್ಮರು ಅಥವಾ ಪಂಡಿತರು ದೊಡ್ಡವರು ಹೇಳಿರೋದನ್ನು ನೀವು ತಿಳ್ಕೊಂಡಿರ್ತೀರ. ಸೃಷ್ಟಿ ಹೇಗಾಯಿತು, ಅದು ಹೇಗೆ ನಡೀತಾ ಇದೆ, ಅದನ್ನು ಯಾರು ನಡೆಸ್ತಾರೆ, ಯಾರು ನಾಶ ಮಾಡ್ತಾರೆ, ಇದರ ಬಗ್ಗೆಲ್ಲ ನಿಮಗೆ ಮಾಹಿತಿ ಇರುತ್ತೆ. ಸಾಕಷ್ಟು ನೀವು ತಿಳ್ಕೊಂಡಿರ್ತೀರ ಅಲ್ವಾ? ಆದರೆ ಬ್ರಹ್ಮ ಸೃಷ್ಟಿ, ಇದು ಬ್ರಹ್ಮಾಂಡ ಅಂತ ಕರಿತೀರ. ಅಂದರೆ ಬ್ರಹ್ಮಾಜಿ ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ಗಿಡ ಮರ ಬಳ್ಳಿ ಗ್ರಹಗಳು ಅಂತ. ಆದರೆ ಈ ಜಗತ್ತಿನಲ್ಲಿ ಹುಟ್ಟುತ್ತಾರೆ, ಇರ್ತಾರೆ, ಸಾಯ್ತಾರೆ. ಮಧ್ಯದಲ್ಲಿ ರೋಗಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಏನೆಲ್ಲ ಬರುತ್ತೆ. ಆದರೆ ಅದೃಷ್ಟ ಮಾತ್ರ ಬರಲ್ಲ, ಅದೃಷ್ಟ ಮಾತ್ರ ಬರಲ್ಲ ಅಂತ ಯಾವಾಗಲೂ ಪರಿತಪಿಸ್ತಾ ಇರ್ತೀವಿ ನಾವು. ಕಷ್ಟಗಳು ಭಾಳ ಸುಲಭವಾಗಿ ಬರುತ್ತೆ, ಶತ್ರುಗಳು ಭಾಳ ಸುಲಭವಾಗಿ ಉಟ್ಕೊಳ್ತಾರೆ, ನಷ್ಟ ಭಾಳ ಸುಲಭವಾಗಿ ಆಗುತ್ತೆ, ರೋಗಗಳು ಭಾಳ ಸುಲಭವಾಗಿ ಬರ್ತವೆ. ಹಾಗೆ ತೋಟಗಳಲ್ಲಿ, ಗದ್ದೆಗಳಲ್ಲಿ, ಹೊಲಗಳಲ್ಲಿ, ರಸ್ತೆ ಬದಿಗಳಲ್ಲಿ ಕಳೆ ನೋಡ್ರಿ, ಬರೀ ಹುಲ್ಲುಗಾರಿಕೆಗಳು, ಮುಳ್ಳುಗಂಟಿಗಳು, ಕೆಲಸಕ್ಕೆ ಬಾರದ ಏನೇನೋ ಸಸಿಗಳು, ಕೆಲಸಬಾರ್ದು ಸಸಿಗಳು, ಇವೆಲ್ಲ ಇರುತ್ತೆ ಅಂತ ನಾವು ಯಾವಾಗಲೂ ನಮಗೆ ನಾವೇ ತಡವರಿಸ್ತಾ ಗೊಣಕ್ಕೊಳ್ತೀವಿ. ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ಸಮಸ್ಯೆ ನೋಡಿರಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ನಿಂತ್ಕೊಳ್ಳಿ, ಅಕ್ಕಪಕ್ಕ ಆ ಕೋಳಿ ಅಂಗಡಿ, ಆ ಹಂದಿ ಅಂಗಡಿ, ಆ ಮಟನ್ ಅಂಗಡಿ, ಇನ್ನೊಂದು ಅಂಗಡಿ, ಮತ್ತೊಂದು ಅಂಗಡಿ, ಸಾಕಷ್ಟು ಸ್ಮೆಲ್ಲು, ಅಲ್ಲಿ ನಿಲ್ಲಕ್ಕಾಗಲ್ಲ. ಓಕೆ, ತಿನ್ನೋರಾದರೆ ಪರವಾಗಿಲ್ಲ, ಆರಾಮಾಗಿ ತಿಂತಾರೆ, ಆರಾಮಾಗಿ ವಾಸನೆ ಹೇಳ್ಕೊಳ್ತಾರೆ. ಪಾಪ ತಿಂದೇ ಇರೋರು ಪಾಡೇನು, ಎಷ್ಟೊಂದು ಹಿಂಸೆ. ಇಲ್ಲಿ ತಿನ್ನೋರು, ತಿನ್ನದೇ ಇರೋರು ಎಲ್ಲರೂ ಸರ್ಕಾರಕ್ಕೆ, ರಾಜಕೀಯ ಮಾಡಲಿಕ್ಕೆ, ಯಾವುದೋ ಒಂದು ಪಕ್ಷಕ್ಕೆ ಓಟ್ ಹಾಕ್ತಾರೆ. ಅಂದರೆ ಚುನಾಯಿತ ಆದ ವ್ಯಕ್ತಿ ಯಾರೋ ಒಬ್ಬ MLA ಮಿನಿಸ್ಟರ್ ಇನ್ನೊಬ್ಬನ ಮತ್ತೊಬ್ಬನ ಹಾಕ್ತಾನೆ. ಹಾಗೆ ಯಾವುದೋ ಒಂದು ಅಧಿಕಾರಿ, ಕಾರ್ಪೊರೇಟರ್ ಅಧಿಕಾರಿ, ಜವಾಬ್ದಾರಿತ ಅಧಿಕಾರಿ, ಅವನು ಕೂಡ ಆಯ್ಕೆ ಆಗಿರ್ತಾನೆ ಯಾವುದೋ ಒಂದು ರೀತಿಯಲ್ಲಿ. ಅವನು ವಿದ್ಯಾಭ್ಯಾಸ ಮಾಡಿ ಆಯ್ಕೆ ಆಗಿರ್ಬೋದು, ಕೆಲಸ ಗಿಡ್ಸ್ಕೊಂಡಿರ್ಬೋದು, ಅಥವಾ ಯಾರೊಬ್ಬರು ಅವರನ್ನು ಆಯ್ಕೆ ಮಾಡಿರ್ಬೋದು. ಆದರೆ ಜವಾಬ್ದಾರಿ ಅನ್ನೋದು ಇದೆ. ತನ್ನ ಕೆಲಸಕ್ಕೆ ಏನೇನಿರುತ್ತೆ, ದೇವಸ್ಥಾನಗಳ ಹತ್ರ, ಪಾರ್ಕ್ಗಳಲ್ಲಿ, ಸಾರ್ವಜನಿಕರು ಇರ್ತಕ್ಕಂಥ, ಅಂದರೆ 10 ಜನ ಸೇರ್ತಕ್ಕಂಥ ಬಸ್ನಲ್ಲಿರ್ಬೋದು, ಸರ್ಕಾರಿ ಬಸ್ನಲ್ಲಿರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಸರ್ಕಾರಿ ಕಚೇರಿ ಇರ್ಬೋದು, ಅಥವಾ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು ಅಲ್ವಾ? ಅಲ್ಲೆಲ್ಲ ಎಲ್ಲರೂ ಒಂದು ಸರ್ವಸಮಾನವಾದ ಹಕ್ಕಿರುತ್ತೆ. ಆದರೆ ಯಾರೂ ಅದನ್ನು ಸರಿಯಾಗಿ ಫಾಲೋ ಮಾಡ್ತಿಲ್ಲ. ಯಾಕೆ? ಒಳ್ಳೆಯವರು ಭಾಳ ಕಡಿಮೆ ಇದ್ದಾರೆ. 100ಕ್ಕೆ 2 ಸಿಗೋದು ಕಷ್ಟ ಒಳ್ಳೆಯವರು. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಅದು ವೈದ್ಯಕೀಯ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು, ಇನ್ನೊಂದು ಮೆಡಿಕಲ್ ಸ್ಟೋರ್ ಯಾವುದೇ ಇರಲಿ, ಅಥವಾ ಆರ್ಮಿ ಇರಲಿ, ಇಂಡಿಯನ್ ಆರ್ಮಿನೋ, ಇನ್ನೊಂದು ಆರ್ಮಿನೋ, ಮತ್ತೊಂದು ಆರ್ಮಿನೋ ಯಾವುದೋ ಇರಲಿ, ಅಥವಾ ಮಠನೋ, ಮಂದಿರನೋ, ದೇವಸ್ಥಾನನೋ ಯಾವುದೋ ಇರಲಿ, ಅಥವಾ ಯಾವುದೋ ಒಂದು ಫುಡ್ ಮಾಲೋ, ವ್ಯಾಪಾರ ಮಾಡ್ತಕ್ಕಂಥ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಯಾವುದೋ ಫ್ಯಾಕ್ಟ್ರಿನೋ, ಹೋಟೆಲ್ಲೋ, ಇನ್ನೊಂದು ಅಂಗಡಿನೋ, ಯಾವುದೋ ಹೋಲ್ಸೇಲ್ ಅಂಗಡಿನೋ, ಶೋರೂಮೋ, ಇನ್ನೊಂದು ಮತ್ತೊಂದು ಯಾವುದೇ ಇರಲಿ, ಒಳ್ಳೆಯವರು ಎಷ್ಟು ಜನ ಇರ್ತಾರೆ? ಬಹಳ ಕಡಿಮೆ. 100ಕ್ಕೆ 1-2 ಸಿಗೋದು ಕಷ್ಟ. ಇನ್ನು ಉಳಿದಿರೋರೆಲ್ಲ ಬರೀ ಮೋಸ, ವಂಚನೆ, ಆಸೆ, ದುರಾಸೆ, ಕುಚೋದ್ಯ, ಕುತಂತ್ರ, ಕುಯುಕ್ತಿ, ನೀಚ, ನಿಕೃಷ್ಟರು. ಅವ್ರ ಮಧ್ಯೆ ಒಳ್ಳೆಯವರು ರೂಲ್ಸ್ ಫಾಲೋ ಮಾಡೋಕ್ಕಾಗಲ್ಲ. ಈ ರೀತಿ ಹೇಳ್ತಾ ಆ ಒಳ್ಳೆಯವರು ಏನು ಮಾಡ್ತಾರೆ? ಅಸಹಾಯಕರಾಗಿ ಕೂತ್ಕೋತಾರೆ. ಈ ಕಾರಣದಿಂದ ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ಗಳಲ್ಲಿ ಬೀಡಿ ಕುಡಿಯೋದು, ಸಿಗರೇಟ್ ಕುಡಿಯೋದು,
ಈ ನಾನ್ ವೆಜ್ ತಿಂದು ಅಥವಾ ನಾನ್ ವೆಜ್ ಅಲ್ಲಿ ಕಬಾಬ್ ಮಾಡೋದು, ಕೋಳಿ ಕುರಿ ಕೊಯ್ಯೋದು, 10 ಜನ ರಸ್ತೆಯಲ್ಲಿ ಓಡಾಡ್ತಾರೆ. ಅಹಿಂಸೆ ಪರಮಧರ್ಮ ಅಂತ ಬುದ್ಧ, ಮಹಾವೀರ, ಬಸವಣ್ಣ ಇತ್ಯಾದಿಗಳು ಹೇಳ್ತಾರೆ. ಅದನ್ನು ಸ್ಕೂಲುಗಳಲ್ಲೂ ಫೋಟೋಗಳು ಹಾಕ್ಕೊಳ್ತಾರೆ ಗೋಡೆ ಮೇಲೆ. ಇವತ್ತು ಸ್ಕೂಲುಗಳಲ್ಲೇ ಮೊಟ್ಟೆಗಳು ಕೊಡ್ತಾರೆ ತಿನ್ನಲಿಕ್ಕೆ. ಅಲ್ಲಿ ಬುದ್ಧನ ಫೋಟೋ ಹಾಕಬೇಕು, ಮಹಾವೀರ ಫೋಟೋ ಹಾಕಬೇಕು. ಅದರಲ್ಲೂ ನೋಡಿ, ನಿಮ್ಮ ಜೆಂಡ ಇದೆಯಲ್ಲಪ್ಪ, ತ್ರಿವರ್ಣ ಅಂತೀರ, ದೇಶದ ಜೆಂಡ, ಅದರ ಮೇಲೆ ಅಶೋಕ ಚಕ್ರ ಅಂತೀರ. ಅದು ಯಾವ ಚಕ್ರ? ಮಹಾವೀರ, ಬುದ್ಧ ಇವರ ಚಕ್ರನೇ, ಆ ಶ್ರೀಕೃಷ್ಣ ಭಗವಾನ ಚಕ್ರನೇ. ಆದರೆ ಏನೇನು ಹೇಳುತ್ತೆ? ಅಹಿಂಸೆಯನ್ನು ಹೇಳುತ್ತೆ. ಬುದ್ಧ, ಮಹಾವೀರ ಇವರೆಲ್ಲ ಏನು ಹೇಳ್ತಾರೆ? ಬಸವಣ್ಣನವರು ಅಹಿಂಸೆಯನ್ನು ಹೇಳ್ತಾರೆ. ತ್ರಿವರ್ಣ ಧ್ವಜ ಅಂದರೆ ಏನು? ಎಲ್ಲರೂ, ಎಲ್ಲ ಜಾತಿಯವರು ಇರ್ತಕ್ಕಂಥದ್ದು. ಇರಲಿ, ಇರ್ರಪ್ಪ, ಬೇಡ ಅಂದವ್ರು ಯಾರು? ಒಗ್ಗಟ್ಟಾಗಿರ್ರಿ, ಬೇಡ ಅಂದವ್ರು ಯಾರು? ಪರಸ್ಪರ ಸೋದರ ಭಾವದಿಂದ ಇರಿ, ಬೇಡ ಅಂದವ್ರು ಯಾರು? ಭಾವ್ಯಕ್ಯದಿಂದ ಇರಿ, ಬೇಡ ಅಂದವ್ರು ಯಾರು? ಆದರೆ ಎಲ್ಲಿದೆ ಇಲ್ಲಿ ಭಾವ್ಯಕ್ಯ? ಎಲ್ಲಿದೆ ಸರ್ವ ಸಮಾನತೆ? ಎಲ್ಲರೂ ಓಟ್ ಹಾಕ್ತಾರೆ, ಆಯ್ಕೆ ಮಾಡ್ತಾರೆ ಮಿನಿಸ್ಟರ್ಗಳಿಗೆ, ಅಲ್ಲಿ ಇಲ್ಲಿ ಕೆಲಸ ಗಿಡ್ಸ್ಕೊತಾರೆ ಸರ್ಕಾರಿ ಅಧಿಕಾರಿಗಳು. ಆದರೆ ಮಾಡೋದೇನು? ಎಲ್ಲರಿಗೂ ನ್ಯಾಯ ದೊರಕುತ್ತಾ ಇಲ್ಲಿ? ಯಾಕೆ ವೆಜಿಟೇರಿಯನ್ ಯಾರು ಓಟ್ ಹಾಕಲ್ವಾ? ಸಭ್ಯತೆಯಿಂದಿರೋರು ಯಾರು ಓಟ್ ಹಾಕಲ್ವಾ? ನಿಜ ಹೇಳ್ಬೇಕಂದ್ರೆ ಮಾಂಸಾಹಾರ ಮನುಷ್ಯನ ಆಹಾರನೇ ಅಲ್ಲ. ಅದು ಮನುಷ್ಯನ ಆಹಾರನೇ ಅಲ್ಲ. ಅದು ಮನುಷ್ಯನ ಆಹಾರನೇ ಅಲ್ಲ. ಅದು ಮನುಷ್ಯರ ಆಹಾರನೇ ಅಲ್ಲ. ಅದು ಮಾಂಸಾಹಾರ. ಅದನ್ನು ತಿಳ್ಕೊಬೇಕು. ಇನ್ನೊಂದು ಪ್ರಾಣಿಯನ್ನು ಕಡಿದು ಅದರ ಮನಸ್ಸನ್ನು ನೋಯಿಸಿ ಅದಕ್ಕೆ ಹಿಂಸೆ ಕೊಟ್ಟು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಮುಂದೆ ಪಾಪಕರ್ಮಗಳಿಗೆ ತಕ್ಕ ಫಲ ಕೂಡ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ಎಚ್ಚರಿಕೆಯಿಂದಿರಬೇಕು. ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎಚ್ಚರಿಕೆಯಿಂದಿರಬೇಕು. ಇಲ್ಲಾಂದರೆ ಯಾವುದೋ ಒಂದು ನರಕ ಅದು ನಮಗಾಗಿ ಕಾದಿರುತ್ತೆ. ಪಾಪಗಳು ಮಾಡಿದರೆ, ಪುಣ್ಯ ಮಾಡಿದ್ರೆ ಯಾವುದೋ ಒಂದು ಸ್ವರ್ಗ ನಮಗಾಗಿ ಕಾದಿರುತ್ತೆ ಪುಣ್ಯ ಮಾಡಿದ್ರೆ. ಅದಕ್ಕೆ ಕಾಯ, ವಾಚ, ಮನಸ್ಸ ನಾವು ಮಾಡೋ ಕೆಲಸದಲ್ಲಿ ನಿಷ್ಠೆ ಇರಬೇಕು. ಸಾಕಷ್ಟು ಮಂದಿ ತಪ್ಪುಗಳು ಮಾಡ್ತಾರೆ, ಪಾಪ ಪ್ರಜ್ಞೆನೇ ಇರಲ್ಲ, ಸಮರ್ಥನೆ ಬೇರೆ ಮಾಡ್ಕೊತಾರೆ. ಪ್ರಾಣಿಗಳಿರೋದೇ ನಮಗಾಗಿ. ಭಗವಂತ ಸೃಷ್ಟಿ ಮಾಡಿದ್ದಾನೆ. ನಾವು ತಿನ್ನೋದಕ್ಕಾಗೇ ಇದ್ದೀವಿ, ನಾವು ಕುಡಿಲಿಕ್ಕಾಗೇ ಇದ್ದೇವೆ, ನಾವು ಮಾಡೋದಕ್ಕಾಗೇ ಇದ್ದೀವಿ ಅನ್ನೋ ಥರ ಸಮರ್ಥನೆ ಮಾಡ್ಕೊತಾರೆ. ನಾವೇನೋ ದೊಡ್ಡ ಪಾಪ ಮಾಡ್ತಾಯಿಲ್ಲ, ಅವ್ರು ಯಾರೋ ಕಡಿತಾರೆ ಪ್ರಾಣಿಗಳನ್ನು, ನಾವು ಕಾಸು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ತಿಂತೀವಿ ಅಂತ ಕೂಡ ನನ್ನ ಹತ್ರ ಕೆಲವರು ಡೈಲಾಗ್ಗಳು ಹೊಡೆದಿದ್ದಾರೆ. ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕರ್ತವ್ಯ, ನಾನೊಬ್ಬ ಗುರು, 4 ಜನಕ್ಕೆ ಜ್ಞಾನ ಕೊಡಬೇಕು. ಜ್ಞಾನ ಕೊಟ್ಟರೆ ಪಾಪ ಅವರು ಉದ್ಧಾರ ಆಗ್ತಾರೆ, ಯಾವುದೋ ಒಂದು ಸ್ವರ್ಗ ಸುಖ ಕಾಣ್ತಾರೆ ಮುಂದೆ. ಅದರಿಂದ ನನಗೂ ಪುಣ್ಯ ಬರುತ್ತೆ, ಅವರು ಸಂತೋಷವಾಗಿರ್ತಾರೆ. ಇದು ನನ್ನ ಅಭಿಪ್ರಾಯ. ಅದಕ್ಕಾಗಿ ನಾನು ಇಷ್ಟೆಲ್ಲ ಜ್ಞಾನವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ದೈವ ಸಾಕ್ಷಿಯಾಗಿ. ನೋಡಿ ವೀಕ್ಷಕರೇ, ಅಭಿಮಾನಿಗಳ ಮಿತ್ರರೇ, ಗುರುಮಕ್ಕಳೇ, ನೀವು ಉದ್ಧಾರ ಆಗಬೇಕು, ನಿಮಗೆ ಆರೋಗ್ಯವಾಗಿ ಲಭಿಸ್ಬೇಕು. ಸಮಾಜದಲ್ಲಿ ನೀವು ತಲೆ ಎತ್ತಿ ನಿಲ್ಲಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. 4 ಜನ ಮುಂದೆ ನೀವು ತಲೆ ಎತ್ತಿ ನಿಲ್ಲಬೇಕಲ್ವ? ಅದಕ್ಕಾಗಿ ಏನೆಲ್ಲ ನೀವು ಅಳವಡಿಸ್ಕೋಬೇಕು ಜೀವನದಲ್ಲಿ. ಆಸೆಯೇ ದುಃಖದ ಮೂಲ, ಅತಿಯಾದ ಆಸೆ ಇರಬಾರ್ದು. ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ, ಅಹಿಂಸೆ ಇರಬೇಕು. ಹಿಂಸೆ ಮಹಾಪಾಪ, ಇದನ್ನು ಅರ್ಥ ಮಾಡ್ಕೋಬೇಕು. ಭಕ್ತಿ ಮತ್ತು ಧ್ಯಾನ ನಿತ್ಯ ಸತ್ಯ. ಅಂದರೆ ಯಾವಾಗಲೂ ನೀವು ಆದಷ್ಟು ಭಕ್ತಿಯಿಂದ ಭಗವಂತನ ಧ್ಯಾನ, ಗುರುಗಳ ಧ್ಯಾನ, ಒಳ್ಳೆಯದರ ಬಗ್ಗೆ ಆಲೋಚನೆ, ಧ್ಯಾನ ಮಾಡಬೇಕು. ಇಷ್ಟು ಮಾಡಿದ್ರೆ ಖಂಡಿತ ನಿಮಗೆ ಜಗತ್ತಿನಲ್ಲಿ ಯಾವಾಗಲೂ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ? ಇದು ನನ್ನ ನಾಗಸೃಷ್ಟಿ. ಇಷ್ಟೊತ್ತು ನಾನು ಮಾತಾಡಿದ್ದು ನಾಗಸೃಷ್ಟಿ. ನಿಮ್ಮ ಲೋಕದಲ್ಲಿ ಇದೆಲ್ಲ ಕೇವಲವಾಗಿ ನೋಡ್ತಾರೆ ಭೂಮಿ ಮೇಲೆ. ಇದೆಲ್ಲ ಕಾಮನ್ ಬಿಡಿ ಸ್ವಾಮಿ, ಇದೆಲ್ಲ ಮಾಮೂಲಿ ಬಿಡಿ ಸ್ವಾಮಿ, ಹೀಗೆ ಹೇಳ್ತಾ ಹೋಗ್ತಾರೆ. ಅದು ನನಗಿಷ್ಟ ಆಗಲ್ಲ. ಇಲ್ಲಿ ನಾಗಸೃಷ್ಟಿನಲ್ಲಿ ಮಟನ್ ಅಂಗಡಿಗಳಿರೋದಿಲ್ಲ, ಕೋಳಿ ಅಂಗಡಿಗಳಿರೋದಿಲ್ಲ, ಬೀಡಿ ಕುಡಿಯೋದು, ಸಿಗರೆಟ್ ಕುಡಿಯೋದು ಇತ್ಯಾದಿ ದುಶ್ಚಟಗಳು ಇರೋದಿಲ್ಲ. ಇದು ನನ್ನ ನಾಗಸೃಷ್ಟಿ. ನಿಮಗಾಗಿ ಕಾದಿದೆ ನಾಗಸೃಷ್ಟಿ. ಸ್ವಾಗತ ಮಾಡಿ, ಇಲ್ಲಿಗೆ ಬನ್ನಿ, ನಿಮ್ಗೆ ಯಾವಾಗಲೂ ಸ್ವಾಗತ ಇರುತ್ತೆ. ನಿಮಗೆ ಸ್ವಾಗತ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ತಪ್ಪುಗಳು ಮಾಡಬೇಡಿ. ಯಾವುದೋ ಒಂದು ಒಳ್ಳೆಯ ಕಾಲ ಬರುತ್ತೆ, ಯಾರೊಬ್ಬ ಬಂದು ನಮ್ಮನ್ನು ಕಾಪಾಡ್ತಾನೆ. ಅವನೇ ಓಂ ನಮಃ ಶಿವಾಯ, ಓಂ ಆದಿಶೇಷ ಪರಬ್ರಹ್ಮ.
ಅವನು ಖಂಡಿತ ನಮ್ಮ ಕೈ ಇಡ್ತಾನೆ. ಅದಕ್ಕೆ ದಯವಿಟ್ಟು ಪಾಪ ಮಾಡಬೇಡಿ. ಪಾಪಗಳು ಮಾಡೋರಿಗೆ ತಕ್ಕ ದಂಡನೆ ಹಾಗಾಗುತ್ತೆ. ಅಲ್ಲಿವರೆಗೂ ನೀವು ತಾಳ್ಮೆಂದಿರಿ. ನಿಮಗೆ ಆಗೋ ಹಿಂಸೆಯನ್ನು, ನಿಮಗಾಗೋ ಕಷ್ಟನ ತಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಒಂದಲ್ಲ ಒಂದು ದಿನ ಒಂದು ಒಳ್ಳೆಯ ಕಾಲ ನಿಮಗೂ ಬರುತ್ತೆ. ಖಂಡಿತ ನಿಮ್ಮ ಸಮಸ್ಯೆಗಳ ಬಗ್ಗೆ ಇರುತ್ತೆ. ನೀವು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಸಾಯಿಸ್ಕೊಳ್ಳಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.